ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಎಂದಿರುವುದು ಅಂತಿಮ ನಿರ್ಧಾರವಲ್ಲ. ಇನ್ನು ಅಭಿಮಾನಿಗಳು ಹಾಗೆ ಕಾರ್ಯಕರ್ತರ ಒತ್ತಡದಿಂದಾಗಿ ಅವರು ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಬಹುದು ಎಂದು ಶಾಸಕ ಕೆಎಂ ಉದಯ್ ಅವರು ಹೇಳಿದ್ದಾರೆ. ಕಾರ್ಕಹಳ್ಳಿ ಗ್ರಾಮದಲ್ಲಿ ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಾರೆ. ಇನ್ನು ಕೆಪಿಎಸ್ಸಿ ವೈದ್ಯಕೀಯ ನೇಮಕಾತಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ವಿರೋಧ ಪಕ್ಷಗಳು ಸುಮ್ಮನೆ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಪಟ್ಟಿಯನ್ನ ವರಿಷ್ಠರ ಪರಿಶೀಲಿಸುತ್ತಾ ಇದ್ದು ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗಲಿದೆ ಎಂದಿದ್ದಾರೆ. ಇನ್ನು ಪೂರ್ವಭಾವಿ ಅಧಿಕಾರ ಹಂಚಿಕೆ ಒಪ್ಪಂದದಂತೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಮುಂದಿನ ಅವಧಿಗೆ ಮದ್ದೂರು ತಾಲೂಕಿನ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾರತೀ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಎಸ್ ರಾಜೀವ್, ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು, ಮುಖಂಡರಾದ ಸಚಿನ್, ಚಿದಂಬರಮೂರ್ತಿ, ಪ್ರಜಾಪ್ರಿಯ ವೆಂಕಟೇಶ್, ಅಮೀನ್ ಶಿವಲಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸ್ಪರ್ಧೆ ಮಾಡಿಸುವಂತದ್ದು ಸಂದರ್ಭ ಬಂದಾಗ ಅಭಿಮಾನಿಗಳು ಕಾರ್ಯಕರ್ತರು ನಿಲ್ಬೇಕು ಅಂದ್ರೆ ನಿಂತ್ಕೋತಾರೆ. ಮತ್ತೆ ಅದಕ್ಕೇನೆ ಅಶೋಕ್ ಅವರು ಕೂಡ ಟೀಕೆ ಮಾಡಿದ್ರಿ, 10ನೇ ಬಾರಿ. ಈಗ ಅವ್ರೇನು ನನ್ಗೆ ವಯಸ್ಸಾಯ್ತಪ್ಪ ಯಾರು ಮಾಡ್ಕೊಳ್ಳಿ ನನ್ಗ್ಯಾಕೆ ಚುನಾವಣೆ ಏನೋ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಬಟ್ ಕಾರ್ಯಕರ್ತರು ಅಭಿಮಾನಿಗಳು ಬಿಡ್ಬೇಕಲ್ಲ, ಚುನಾವಣೆ ನಿಲ್ಲಿಸ್ತಾರೆ, ನಿಲ್ಬೇಕಾದ ಪರಿಸ್ಥಿತಿ. ಚುನಾವಣೆ ಏನಿಲ್ಲ, ಪ್ರಕ್ರಿಯೆ ನಡೀತದೆ, ಅವಿರೋಧವಾಗಿ ಆಯ್ಕೆ ಆಗುತ್ತೆ ಸರ್. ಮತ್ತೆ ಕೆಪಿಸಿ ವೈದ್ಯಕೀಯ ನೇಮಕಾತಿಗೆ 800 ಕೋಟಿ ಹಗರಣ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಸರ್ಕಾರವೇ ಅವರೆಲ್ಲ ಹಂಚ್ಕೊಬಿಟ್ಟಿರ್ಬೇಕು. ಯಡಿಯೂರಪ್ಪ ಅವರೆಲ್ಲ ಮುಖ್ಯಮಂತ್ರಿಗಳು ಯಾರು ಆಗಿದ್ರು ಕಳೆದ ಸರ್ಕಾರದಲ್ಲಿ, ಇವರೆಲ್ಲ ಆಗಿದ್ರಲ್ಲ ಮಂತ್ರಿಗಳು, ಮುಖ್ಯಮಂತ್ರಿ, ಅವರೆಲ್ಲ ಹಂಚ್ಕೊಂಡಿರ್ಬೇಕಾದಲ್ಲ. ಅದನ್ನೇನೋ ನೆನಪಾಗಿ ಹೇಳ್ತಾವ್ರ ಅವ್ರು. ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ದೇನು ನಿರ್ಧಾರ ಆಗಲ್ಲ. ಯಾಕೆಂದ್ರೆ ಚುನಾವಣೆಗೆ ಸ್ಪರ್ಧಿಸೋ